ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮನ್ನು ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಜನರಲ್ ರೀಡಿಂಗ್ ಇದು ನೆನಪಿರಲಿ, ಪರ್ಸ್ನಲ್ ರೀಡಿಂಗ್ ಅಲ್ಲ. ಓಕೆನಾ? ತುಂಬ ಜನ ಇಲ್ಲಿ ಕಮೆಂಟ್ ಮಾಡ್ತೀರಾ ಆ ಥರ ಆಯಿತು ಈ ಥರ ಆಯಿತು ಅಂತೇಳಿ. ಜನರಲ್ ರೀಡಿಂಗ್ನ ಜನರಲ್ ರೀಡಿಂಗ್ ಆಗೇ ತೊಗೊಳ್ಬೇಕಾಗತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀರಾ, ಪ್ರಾಬ್ಲಮ್ಸಿಂದ ಹೊರಗೆ ಬರಬೇಕು, ಪ್ರಾಬ್ಲಮ್ಸಿಗೆ ಸರಿಯಾದಂಥ ಸೊಲ್ಯೂಷನ್ ಬೇಕು, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಪರ್ಸ್ನಲ್ ಕನ್ಸಲ್ಟೇಷನ್ಸ್ಗೆ. ಓಕೆ, 1 minute. ಹಾಗೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಡೈರೆಕ್ಟಾಗಿ ಯಾರು ಕೂಡ ಕಾಲ್ ಮಾಡಬೇಡಿ, ಆದಷ್ಟು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಇನ್ ಡೀಟೇಲ್ ನಿಮಗೆ ಕನ್ಸಲ್ಟೇಷನ್ಸ್ ಬಗ್ಗೆ ಎಲ್ಲ ಡೀಟೇಲ್ಸು ನಿಮಗೆ ವಾಟ್ಸಪ್ಪಲ್ಲೇ ಬರುತ್ತೆ. ಓಕೆ, ಎಸ್, ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ವಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಯಾರಾದರೂ ಇದೇ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ಇಲ್ಲಿ ನಿಮ್ಮ ಪರ್ಸನ್, ನೀವು ಈ ಒಂದು ರೀಡಿಂಗ್ನ ಯಾರು ರಿಲೇಟೆಡಲ್ಲಿ ನೋಡ್ತೀರಾ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ ಅಥವಾ ಅವ್ರ ಹೆಸರನ್ನು 3 ಬಾರಿ ಹೇಳಿ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಅವರು ನಿಮ್ಮನ್ನು ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಕಾಂಟ್ಯಾಕ್ಟ್ ಮಾಡ್ತಾರಾ ಇಲ್ವಾ ಚೆಕ್ ಮಾಡೋಣ. Knight of Pentacles, Judgment. Oh. Okay, the Strength card. Bottom of the card, the Hierophant ಬರ್ತಾ ಇದೆ. ಓಕೆ, ಇಲ್ಲಿ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲೇ ಇದ್ದು 1 year ಆಗ್ತಾ ಬಂತನೋ ಅಂತ ಕಾಣಿಸ್ತಾ ಇದೆ. ಅದಕ್ಕಿಂತನೂ ಜಾಸ್ತಿನೂ ಆಗಿರ್ಬೋದು. ಓಕೆ, 2 years ಆಗಿರ್ಬೋದು ಅಥವಾ 6 months ಆಗಿರ್ಬೋದು, 8 months ಆಗಿರ್ಬೋದು, 10 months ಆಗಿರ್ಬೋದು. ಇಲ್ಲಿ ನಿಮ್ಮ ಪರ್ಸನ್ ನೀವು ಕಾಂಟ್ಯಾಕ್ಟೇ ಮಾಡಿಲ್ಲ. ಇಲ್ಲ ಆದರೂ ಕೂಡ ಎಲ್ಲೋ ಒಂದು ಕಡೆ ಹೋಪ್ ಇಟ್ಕೊಂಡಿದ್ರೆ ಅವ್ರು ಬರ್ತಾರೆ, ನನ್ನನ್ನು ಮತ್ತೆ ಮುಂಚಿನ ಹಾಗೆ ಪ್ರೀತಿ ಮಾಡ್ತಾರೆ, ಆ ಥರ ನೀವು ಇನ್ನೂ ಹೋಪ್ ಇಟ್ಕೊಂಡಿದ್ರ. ಬಟ್ ಇಲ್ಲಿ ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ, ರೀಸೆಂಟಾಗಿ ನೀವು ಯಾರಾದರೂ ಸಪ್ರೇಷನಲ್ಲಿದ್ದರೆ, ಅಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದರೆ, ಇಲ್ಲಿ ನಿಮ್ಮ ಪರ್ಸನ್ ವಾಪಸ್ ನಿಮ್ಮ ಹತ್ರ ರಿಟರ್ನ್ ಬರೋವಂಥ ಚಾನ್ಸಸ್ ತುಂಬ ಕಡಿಮೆ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಅವರು ಆಲ್ರೆಡಿ ಮೂವ್ ಆನ್ ಆಗಿಬಿಟ್ಟಿದ್ದಾರೆ ಈ ಒಂದು ರಿಲೇಷನ್ಶಿಪ್ಪಿಂದ. ನಿಮ್ಮನ್ನು ಹೇಗೂ ಕಾಂಟ್ಯಾಕ್ಟೇ ಮಾಡಬಾರ್ದು. ನೀವು ನಿಮ್ಮ ಜೊತೆ ಏನಂತ ಹೇಳಿದ್ರೆ ಒಂದು ರಿಲೇಷನ್ಶಿಪ್ ಇರ್ಬೋದು ಅಥವಾ ಮಾತುಕತೆ ಆಗಿರ್ಬೋದು, ಮುಂದುವರಿಸ್ಬೇಕು ಅನ್ನೋವಂಥ ಒಂದು ಇಂಟೆನ್ಷನ್, ಆಸೆ ಕೂಡ ಅವ್ರಿಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಇಲ್ಲಿ ಕೆಲವೊಬ್ರಿಗೆ ಏನಂತ ಹೇಳಿದ್ರೆ 1 yearಯಿಂದ ವೆಯ್ಟ್ ಮಾಡ್ತಿದ್ದೀರಾ, ಅವರಿಗೋಸ್ಕರನೇ ಬರ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ. ಬಟ್ ಅವರಿಲ್ಲಿ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ. ಇಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಕೂಡ ಕಾಣಿಸ್ತಾ ಇದೆ. ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಿನ ಒಂದು ಸ್ಟೆಪ್ ಮುಂದೆ ಹೋಗಾಗಿದೆ ಅವರು. ಓಕೆ, ಇಲ್ಲಿ ಕೆಲವೊಬ್ಬರು ಮ್ಯಾರಿಡ್ ಕಪಲ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದಾರೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಏನೋ ಒಂದು ಸಪ್ರೇಷನ್ ಬಂದು ನೀವಿಬ್ಬರು ದೂರ ಇದ್ದೀರಾ, ಅಥವಾ ನೀವು ನಿಮ್ಮ ತವ್ರ ಮನೇಲೆ ಬಂದಿರ್ಬೋದು, ವಾಪಸ್ ರಿಟರ್ನ್ ಬಂದಿರ್ಬೋದು. ಸೊ ಅವ್ರು ಮತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ಮತ್ತೆ ಅವ್ರು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರಾ, ಆ ಥರದಲ್ಲೇ ನೀವು ಇಲ್ಲಿ ಅಂದ್ಕೊಳ್ತಾ ಇದ್ರೆ ನೋಡಿ, ಇಲ್ಲಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಸಂಬಂಧದಲ್ಲಿ, ಈ ಒಂದು ಮ್ಯಾರಿಡ್ ಲೈಫಲ್ಲಿ ಒಂದು ಜಡ್ಜ್ಮೆಂಟ್, ಲಾಸ್ಟ್ ಫೈನಲ್ ಒಂದು ತೀರ್ಮಾನ ಮಾಡಬೇಕು. ಒಂದು ಕಂಟಿನ್ಯೂ ಮಾಡಬೇಕು ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಬೇಕು, ಆ ಥರ ಅವ್ರು ಡಿಸೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಸ್ಟಾಪ್ ಮಾಡಬೇಕಾ, ಆ ಥರ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ ನೀವು ತುಂಬ ಸ್ಟ್ರಾಂಗ್ ಆಗಿ ಏನು ಬಿಲೀವ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಇಲ್ಲಿ ಏನೇ ಆದರೂ ರಿಲೇಷನ್ಶಿಪ್ ಸರಿ ಆಗತ್ತೆ ಅನ್ನೋ ಅಂತ ಹೇಳ್ಬಿಟ್ಟು. ಬಟ್ ನೀವು ಅಂದ್ಕೊಂಡಿರೋ ಹಾಗೆ ಇಲ್ಲಿ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ.
ಇಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಹೋಪ್ ಇಟ್ಕೊಂಡಿದ್ದೀರಾ, ಬಟ್ ಇಲ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನೀವು ಅಂದ್ಕೊಂಡಿರೋ ಹಾಗೆ ಅವ್ರ ಮನಸ್ಸಲ್ಲಿ ಇಲ್ಲ ಇಲ್ಲಿ. ಓಕೆನಾ, ನೀವು ಅಂದ್ಕೊಳ್ತಿರೋಂಥ ರೀತಿನೇ ಬೇರೆ, ನಿಮ್ಮ ಪರ್ಸನ್ ಅಂದ್ಕೊಳ್ತಿರೋಂಥ ರೀತಿನೇ ಬೇರೆ. ಇಲ್ಲಿ ಅವರಿಗೆ ಇದರಿಂದ ಸಪ್ರೇಷನ್ ಆಗಬೇಕು, ದೂರ ಆಗಬೇಕು ಅನ್ನೋದೇ ಅವ್ರ ಮೈಂಡಲ್ಲಿರೋ ಹಾಗೆ, ಅಥವಾ ನಿಮ್ಮ ಮೈಂಡಲ್ಲೂ ಇರಬಹುದು ನೀವು ಇದರಿಂದ ದೂರ ಆಗಬೇಕು, ಸಪ್ರೇಷನ್ ಆಗಬೇಕು ಅಂತ. ಬಟ್ ಇಲ್ಲಿ ಒಬ್ಬರಿಗೆ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಬೇಕಂತ ಆಸೆ ಇದ್ದರೆ, ಇನ್ನೊಬ್ಬರಿಗೆ ಇದರಿಂದ ಬಿಟ್ಟು ಹೋಗಬೇಕು ಅನ್ನೋಂಥ ಆಸೆ ಕಾಣಿಸ್ತಿದೆ ಇಲ್ಲಿ. ಓಕೆ, ಇಲ್ಲಿ ಒಂದು ಬೇಬಿ ಕೂಡ ಇರ್ಬೋದು ನಿಮಗೆ, ಮ್ಯಾರಿಡ್ ಪೀಪಲ್ಗೆ. ಓಕೆ, ಸೊ ಇಲ್ಲಿ ಹೇಗೆ ನೆಕ್ಸ್ಟ್ ನನ್ನ ಲೈಫ್ ಹೇಗೆ, ಇನ್ ಫ್ಯೂಚರ್ ಹೇಗಿರುತ್ತೆ ನನ್ನ ಲೈಫ್ ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಅವ್ರು ಕಾಂಟ್ಯಾಕ್ಟ್ ಮಾಡ್ತಿದ್ರೆ ಅಥವಾ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಅವ್ರು ಬರದೇ ಇದ್ದರೆ, ಇನ್ ಫ್ಯೂಚರ್ ನಾನು ಹೇಗೆ ಲೈಫನ್ನು ಲೀಡ್ ಮಾಡಬೇಕು. ಫೈನಾನ್ಷಿಯಲಿ ಬೇರೆ ನೀವು ಇಲ್ಲಿ ಸ್ಟ್ರಾಂಗ್ ಇಲ್ಲ ಅಂತ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಫೈನಾನ್ಷಿಯಲಿ ಲೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ದ ಹೆರೋಫೆಂಟ್ ಇದೆ ಇಲ್ಲಿ. ಓಕೆ, ಎಲ್ಲೋ ಒಂದು ಕಡೆ ನಿಮಗೆ ಚೀಟ್ ಆಗಿದೆ, ಅವರು ಮೋಸ ಮಾಡಿದ್ದಾರೆ ಅಂತಲೂ ಕಾಣಿಸ್ತಿದೆ ನಿಮ್ಮ ಪರ್ಸನ್. ಇಲ್ಲಿ ಮೋಸ ಮಾಡಿದ್ದಾರೆ ಅನ್ನೋದಕ್ಕಿಂತ ಅವರಿಗೆ ನೀವೇ ಮೋಸ ಹೋಗಿದ್ದೀರಾ ಅಂತಲೂ ಕಾಣಿಸ್ತಿದೆ. ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಮ್ಯಾರಿಡ್ ಪೀಪಲಿಗೆ ಅನ್ನಿಸ್ತಿರೋವಂಥದ್ದು, ಮದುವೆ ಆಗ್ಲಿಕ್ಕೂ ಮುಂಚೆ ನಿಮ್ಮ ಹತ್ರ ಅವ್ರು ಹೇಳಿರೋಂಥ ರೀತಿನೇ ಬೇರೆ, ಮದುವೆ ಆದಮೇಲೆ ಅವರು ಇರೋವಂಥ ರೀತಿನೇ ಬೇರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಮದುವೆ ಆಗುವಾಗ ಅವರೊಂದು ಹೋಪ್ ನಿಮಗೆ ಒಂದು ನಂಬಿಕೆ ಕೊಟ್ಟಿದ್ರು ಅಥವಾ ಭರವಸೆ ಕೊಟ್ಟಿದ್ರು. ಮದುವೆ ಆದಮೇಲೆ ಅವರು ಟರ್ನ್ ಅಂದರೆ ಮದುವೆ ಆದಮೇಲೆ ಅವರ ರೀತಿನೇ ಬೇರೆ, ಅವರ ವ್ಯಕ್ತಿತ್ವ, ಅವರ ಒಂದು ನೇಚರೇ ಚೇಂಜ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೀವೆಲ್ಲೋ ಒಂದು ಕಡೆ ಅವರನ್ನು ಮದುವೆಗಿಂತ ಮುಂಚೆ ನೋಡಿರೋಂಥ ವ್ಯಕ್ತಿನೇ ಬೇರೆ, ಮದುವೆ ಆದಮೇಲೆ ನೋಡಿರೋಂಥ ವ್ಯಕ್ತಿನೇ ಬೇರೆ. ಓಕೆ, ಸೊ ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಚೀಟ್ ಆಗಿದ್ದೀರಾ, ಮೋಸ ಆಗಿದ್ದೀರಾ ಅಂತಲೂ ಕಾಣಿಸ್ತಿದೆ. ಹಾಗಾಗಿ ಇಲ್ಲಿ ನೀವು ಏನು ಅನ್ಕೊತಿದ್ದೀರಾ ಅಂದರೆ, ಈ ಒಂದು ರಿಲೇಷನ್ಶಿಪ್ಪಿನ ನೀವು ದೂರ ಆಗಬೇಕು, ಸಪ್ರೇಷನ್ ಆಗಬೇಕು, ಇದನ್ನು ಕಂಟಿನ್ಯೂ ಮಾಡಲಿಕ್ಕಾಗಲ್ಲ. ತುಂಬ ಇಲ್ಲಿ ನಿಮ್ಮ ಪರ್ಸನ್ ಏನಂತ ಹೇಳಿದ್ರೆ, ಈಗೋ, ಪರ್ಸ್ನಾಲಿಟಿ, ನಂದೇ ಆಗಬೇಕು ನೋಡಿ, ಅಧಿಕಾರ ಚಲಾಯಿಸುವಂಥದ್ದು ತುಂಬ. ಓಕೆ, ಅಂದರೆ ಅಧಿಕಾರ ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ಕೇಳ್ಕೊಂಡಿರಬೇಕು, ನಾನು ಹೇಳ್ದಂಗೆ ಮಾಡಬೇಕು. ಸೊ ನಾನು ಹೇಳಿದರೆ ಮಾತ್ರ ಅವಳು ಹೋಗಬೇಕು ಅಥವಾ ಅವ್ನು ಹೋಗಬೇಕು ಅಥವಾ ಬರಬೇಕು, ಆ ಥರ ಒಂಥರ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥದ್ದು. ನನ್ನ ಕಂಟ್ರೋಲಲ್ಲಿ ಇರಬೇಕು ಈ ವ್ಯಕ್ತಿ ಅಂತ ಹೇಳಿಬಿಟ್ಟು. ಬಟ್ ಇಲ್ಲಿ ನೀವೇನಂತ ಹೇಳಿದ್ರೆ, ನೀವು ಯಾರ ಕಂಟ್ರೋಲಿಗೂ ಇರೋವಂಥ ವ್ಯಕ್ತಿ ಅಲ್ಲ. ನಿಮ್ಮ ಸ್ವಭಾವ ಯಾವ ಥರ ಅಂತ ಹೇಳಿದ್ರೆ, ಫ್ರೀಡಮ್ ಆಗಿರಬೇಕು, ಸ್ವತಂತ್ರವಾಗಿರಬೇಕು ಅನ್ನೋವಂಥದ್ದು. ಯಾರಿಗೂ ನಾನು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು, ಯಾರೋ ಹೇಳೋ ಮಾತನ್ನ ನಾನು ಕೇಳ್ಕೊಂಡು ನನ್ನ ಜೀವನ ಮಾಡಬಾರ್ದು, ಆ ಥರ ನಿಮ್ಮ ಒಂದು ಸಿಚುವೇಶನ್ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನಿಮ್ಮನ್ನು ಯಾರೂ ಕೂಡ ಕಂಟ್ರೋಲ್ ಮಾಡಲಿಕ್ಕೂ ಆಗಲ್ಲ. ಇಲ್ಲಿ ಕಂಟ್ರೋಲ್ ಮಾಡ್ತೀನಿ ಅಂತ ಹೋದರೂ ಕೂಡ ಅವರೇ ವಾಪಸ್ ರಿಟರ್ನ್ ಬರಬೇಕೇ ವಿನಃ ನಿಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲಿ ಯಾರಿಂದನೂ ಚಾನ್ಸ್ ಇಲ್ಲ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ಇಲ್ಲಿ ಕೆಲವೊಬ್ಬರಿಗೆ ಕಾಂಟ್ಯಾಕ್ಟ್ ಮಾಡುವಂಥ ಎನರ್ಜಿ ತುಂಬ ಕಡಿಮೆ ಕಾಣಿಸ್ತಿದೆ. ಅಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡುವಂಥ ರೀತಿಯಲ್ಲೇ ಇಲ್ಲ ಇಲ್ಲಿ. ಆಲ್ರೆಡಿ ಈ ಒಂದು ರಿಲೇಷನ್ಶಿಪ್ಪಿಂದ ನೆಕ್ಸ್ಟ್ ಸ್ಟೆಪ್ ಬಂದಾಗಿದೆ, ಅವರು ಆಲ್ರೆಡಿ ಬಂದುಬಿಟ್ಟಿದ್ದಾರೆ ವಾಪಸ್. ಬೇಡ, ಇದರಿಂದ ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋದು ಬೇಡ, ಬಿಟ್ಟುಬಿಡ್ತೀನಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಏಂಜಲ್ ಇದಕ್ಕೆ ಏನು ಗೈಡ್ ಮಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಮಾಡೋಣ. ಫರ್ಗಿವ್ನೆಸ್. ಎಸ್ ಅನ್ನೋಂಥ ಆನ್ಸರ್ ಬರ್ತಾ ಇದೆ. ಇನ್ನೊಂದು ಕಾರ್ಡ್ ತೆಗೆಯೋಣ. ಓಕೆ, ಲೆಟ್ ಗೋ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಎಸ್, ಇಲ್ಲಿ ನೀವು ತುಂಬ ಕನ್ಫ್ಯೂಷನಲ್ಲಿದ್ದೀರಾ, ಟೆನ್ಷನಲ್ಲಿ. ಮೇನ್ ಕನ್ಫ್ಯೂಷನ್ ಅನ್ನೋದಕ್ಕಿಂತ ನೀವು ತುಂಬ ಸ್ಟ್ರೆಸ್ ಆ್ಯಂಡ್ ಟೆನ್ಷನಲ್ಲಿದ್ದೀರಾ. ಏನು ಮಾಡಬೇಕು ಈ ವಿಷಯನೇ ನೀವು ಇದೇ ನಿಮ್ಮ ಲೈಫಲ್ಲಿ ಈಗೊಂದು ಈ ರಿಲೇಷನ್ಶಿಪ್ ಅನ್ನೋದೇ ಒಂದು ನಿಮ್ಮ ಲೈಫಲ್ಲಿ ದೊಡ್ಡ ಭಾರ ಆಗ್ಬಿಟ್ಟಿದೆ. ತುಂಬ ತಲೆ ಮೇಲೆ ಏನೋ ಆಕಾಶ ಬಿದ್ದಿದೆ ಅನ್ನೋ ಥರ ನೀವು ಇಲ್ಲಿ ಫೀಲ್ ಮಾಡ್ತಾ ಇದ್ದೀರಾ. ಯಾಕಂದರೆ ಅಷ್ಟು ಪ್ರಾಬ್ಲಮ್ಸ್ನ ನೀವು ಈ ರಿಲೇಷನ್ಶಿಪ್ಪಲ್ಲಿ ನೋಡಿದ್ದೀರಾ. ಇಲ್ಲಿ ಕೆಲವೊಬ್ರದ್ದು ಏನಂತ ಹೇಳಿದ್ರೆ, ಒಂದು ಏನು ಹೇಳ್ಬೋದು, ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ತುಂಬ ನೀವು ಅದರಲ್ಲಿ ಸಫರ್ ಪಡ್ತೀರಾ. ಏನು ನೀವು ಹೇಗಿರ್ತೀರ, ನಿಮ್ಮ ವಿರುದ್ಧವಾಗಿರ್ತಾರೆ ನಿಮ್ಮ ಪಾರ್ಟ್ನರ್. ನೀವಿರೋ ಸಾಫ್ಟ್ ನೇಚರ್ ಆಗಿದ್ದರೆ ನಿಮ್ಮ ಪರ್ಸನ್ ತುಂಬ ರ್ಯಾಶ್ ಆಗಿರೋ ಅಂಥದ್ದು. ಓಕೆ, ತುಂಬ ನೀವು ಅವರಿಂದ ಹರ್ಟ್, ತುಂಬ ನೋವು ತಿಂತಾ ಇರ್ತೀರ. ನೀವು ಮಾಡೋಂಥ ಯಾವ ಕೆಲಸಕ್ಕೂ ಅವರಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇರಲ್ಲ. ಸೊ ಇಲ್ಲಿ ತುಂಬ ನೀವು
ನೋನ ತಿನ್ನಿದ್ರೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಪರ್ಸನಿಂದ ಅಂತ ಹೇಳಿ ಕಾಣಿಸ್ತಿದೆ. ಇಲ್ಲಿ ಏಂಜಲ್ ಹೇಳ್ತಿದ್ರೆ ಲೆಟ್ ಗೋ ಮಾಡಿ, ಫರ್ಗಿವ್ ಮಾಡಿ, ಅವ್ರನ್ನ ಫಸ್ಟ್ ಫರ್ಗಿವ್ ಮಾಡಿ, ಕ್ಷಮಿಸಿ ಅವ್ರನ್ನ. ನಿಮಗೆ ಅವರಿಂದ ಹರ್ಟ್ ಆಗಿರ್ಬೋದು, ಬಟ್ ಹರ್ಟ್ ಆಗಿದೆ ಅಥವಾ ಅವರಿಂದ ನೋವಾಗಿದೆ, ಈ ಒಂದು ರಿಲೇಶನ್ಶಿಪ್ಪಿನ ನೋವಾಗಿದೆ ಅನ್ನೋದನ್ನು ಮಾತ್ರ ಅಲ್ಲ, ಆ ರಿಲೇಶನ್ಶಿಪ್ಪಿನ ನೋವಾಗಿದೆ ಅಲ್ವಾ, ಯಾವ ರೀಸನಿಗೆ ನೋವಾಗಿದೆ, ಅದು ಕಲ್ತಿರೋಂಥ ಪಾಠ ಏನು ಅದನ್ನು ತಿಳ್ಕೊಳ್ಳಿ. ಆ ವ್ಯಕ್ತಿಯಿಂದ ನಿಮಗೆ ಹರ್ಟ್ ಆಗಿದೆ, ಆ ವ್ಯಕ್ತಿನ ನೀವು ಕ್ಷಮಿಸಿ. ನೀವು ಕ್ಷಮಿಸ್ದೇನೆ ಆ ವ್ಯಕ್ತಿನ ಇನ್ನೂ ನೀವು ಮನಸ್ಸಲ್ಲೇ ಇಟ್ಕೊಂಡು ಆ ವ್ಯಕ್ತಿಗೆ ಶಾಪ ಹಾಕ್ಕೊಂಡು ಅಥವಾ ಆ ವ್ಯಕ್ತಿ ಕೆಟ್ಟದಾಗಲಿ ಅಂತ ನೀವು ಹೇಳ್ತಾ ಆ ಥರ ಏನಾದರೂ ನಿಮ್ಮ ಲೈಫನ್ನು ಲೀಡ್ ಮಾಡ್ತಾ ಇದ್ರೆ ನಿಮ್ಮ ಲೈಫನ್ನೇ ನೀವು ಸ್ಪಾಯ್ಲ್ ಮಾಡ್ಕೊಳ್ತಾ ಇರ್ತೀರಾ ನಿಮಗೆ ಗೊತ್ತಿಲ್ಲದೇನೆ. ಓಕೆ, ಇಲ್ಲಿ ನೋಡಿ, ಆ ವ್ಯಕ್ತಿ ನಿಮಗೆ ಅವ್ರು ಕಂಡ್ರೆ ಆಗಲ್ಲ, ಅವ್ರು ನೋಡಿದರೆ ನಿಮಗೆ ಆಗಲ್ಲ, ಅವರಿಂದ ನಿಮಗೆ ತುಂಬ ಹರ್ಟ್ ಆಗಿದೆ, ಅವ್ರು ನೋಡಿದ್ರೆ ಆಗಲ್ಲ ಅಂತ ಇದ್ದರೆ ಏನು ಮಾಡಬೇಕಂದ್ರೆ ಫಸ್ಟ್ ನಿಮಗೆ ಆನ್ಸರ್ ಇರೋದು ಅಥವಾ ಒಂದು ದಾರಿ ಇರೋದೇ ಅವ್ರನ್ನ ಕ್ಷಮೆ ಮಾಡೋದು. ಅಷ್ಟು ಸುಲಭನಾ? ಎಸ್, ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿರಬೇಕು ಅಂತ ನಿಮಗೆ ಆಸೆ ಇದೆ ಅಂತಾದರೆ ಅವ್ರನ್ನ ಕ್ಷಮಿಸ್ದೇನೆ ನೀವು ಅವ್ರನ್ನ ಇನ್ನೂ ನೀವು ಮನಸ್ಸಲ್ಲೇ ಇಟ್ಕೊಂಡು ದ್ವೇಷ ಮಾಡ್ತಾ ಇರ್ತೀರಾ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ನೀವು ಮುಂದೆ ಬರಲಿಕ್ಕಾಗಲ್ಲ. ಬೇಕಿದ್ರೆ ನೋಡಿ, ಅವ್ರನ್ನ ಒಂದ್ಸಲ ನೀವು ಫರ್ಗಿವ್ ಮಾಡಿ ಕ್ಷಮಿಸ್ಬಿಡಿ, ನಿಮ್ಮ ಮೈಂಡಿಂದ ಅವರು ರಿಲೀಸ್ ಆಗಿಬಿಡ್ತಾರೆ. ನೀವು ಇನ್ನೂ ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದರೆ ಪ್ರತಿದಿನ ಅವ್ರ ಮೇಲೆ ದ್ವೇಷ ಇನ್ನೂ ಜಾಸ್ತಿನೇ ಆಗ್ತಿರುತ್ತೆ. ಅವ್ರು ಪ್ರತಿ ಕ್ಷಣ ನಿಮಗೆ ನೆನಪಾಗ್ತಾ ಇರ್ತಾರೆ. ಫರ್ಗಿವ್ ಮಾಡಿ, ಆಯ್ತಪ್ಪ ನಿನ್ನಿಂದ ಏನೋ ನನಗೆ ತಪ್ಪಾಯಿತು ಅಥವಾ ನಿನ್ನಿಂದ ಏನೋ ನನಗೆ ಬೇಜಾರಾಯಿತು, ಹರ್ಟ್ ಆಯಿತು, ಇರಲಿ, ಗೊತ್ತಿಲ್ಲದೇನೋ ಆಯಿತು, ಅಥವಾ ಕೆಟ್ಟ ಟೈಮಲ್ಲಿ ನಿನ್ನಿಂದ ಈ ಥರ ನನಗೆ ಬೇಜಾರಾಯಿತು ಅಥವಾ ನನ್ನ ಲೈಫಲ್ಲಿ ಸ್ಪಾಯ್ಲ್ ಮಾಡಿಕೊಂಡೆ, ಆಯಿತು, ಪರವಾಗಿಲ್ಲ, ನನ್ನ ಲೈಫಲ್ಲಿ ನಾನು ಅದರಿಂದ ಕಲ್ತಿದ್ದೀನಿ ಪಾಠನ, ಯಾರ ಜೊತೆ ಹೇಗಿರಬೇಕು ಅನ್ನೋದು ಅದರಿಂದ ನಾನು ಪಾಠ ಕಲ್ತಿದ್ದೀನಿ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂತ ಹೇಳಿಬಿಟ್ಟು ನೀವೇನು ಮಾಡಬೇಕು, ಅದನ್ನು ಕ್ಷಮಿಸಬೇಕು. ಅವ್ರು ಕ್ಷಮಿಸ್ತಾರೋ ಬಿಡ್ತಾರೋ ನಿಮ್ಮನ್ನು ಗೊತ್ತಿಲ್ಲ. ನಿಮ್ಮ ಲೈಫಲ್ಲಿ ನೀವು ಮುಂದೆ ಬರಬೇಕು, ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ತಗೊಳ್ಬೇಕು, ನಿಮ್ಮ ಲೈಫಲ್ಲಿ ನೀವು ಗುರಿನ ಅಚೀವ್ ಮಾಡಬೇಕಂತ ಇದ್ದರೆ ನಿಮಗೆ ಯಾರು ಹರ್ಟ್ ಮಾಡಿರ್ತಾರೆ, ಯಾರಿಂದ ನಿಮಗೆ ನೋವಾಗಿರುತ್ತೆ ಅವ್ರನ್ನ ಫಸ್ಟು ಕ್ಷಮಿಸಿ. ಓಕೆ, ಅವ್ರ ಜೀವನ ಅವ್ರಿಗೆ ಬಿಟ್ಬಿಡಿ, ಅವ್ರು ಏನಾದರೂ ಮಾಡ್ಕೊಳ್ಳಿ, ನಿಮಗೆ ಅವ್ರು ಆಗಲ್ವಾ, ಬೇಡ, ಅವರಿಂದ ದೂರ ಇರಿ, ಅವ್ರ ಹತ್ರಕ್ಕೆ ಹೋಗ್ಬಿಡಿ. ಓಕೆ, ನಿಮ್ಮ ಜೀವನದ ಬಗ್ಗೆ ನೀವು ಇಲ್ಲಿ ನೋಡ್ಕೊಳ್ಳಿ, ಲೆಟ್ ಗೋ. ನೋಡಿ, ನೀವು ಏನು ಮಾಡ್ತಿದ್ದೀರಾ, ಆ ವ್ಯಕ್ತಿಯಿಂದ ಆಗಿರೋಂಥ ಹರ್ಟ್ ಏನಾಗಿದೆ, ಆ ಸಿಚುವೇಶನು ಬಿಡ್ತಾ ಇಲ್ಲ, ಆ ವ್ಯಕ್ತಿನೂ ಬಿಡ್ತಾ ಇಲ್ಲ. ನೋಡಿ, ಲೆಟ್ ಗೋ. ನಿಮಗೆ ಆಗ್ತಾ ಇಲ್ಲ, ನಿಮಗದು ನಿಮ್ಮ ಒಂದು ಫೇವರ್ ಆಗಿಲ್ಲ, ನಿಮಗೆ ಬೇಕಾದಾಗೆ ನಿಮಗೆ ಈ ರಿಲೇಶನ್ಶಿಪ್ ಇರ್ಬೋದು, ಈ ವ್ಯಕ್ತಿ ಇರ್ಬೋದು, ನಿಮಗೆ ಬೇಕಾದಾಗೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಬಿಟ್ಬಿಡಿ, ಲೆಟ್ ಗೋ ಮಾಡಿ, ಫರ್ಗಿವ್ ಮಾಡಿಬಿಟ್ಟು ಲೆಟ್ ಗೋ ಮಾಡಿ. ಎಸ್, ಇಲ್ಲಿ ನೋಡಿ, ಏಂಜಲ್ ನಿಮಗೆ ಹೇಳ್ತಿದ್ದಾರೆ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ನಿಮಗೆ ಯಾರೂ ಸಪೋರ್ಟಿವ್ ಆಗಿಲ್ಲ, ನಿಮಗೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ನೀವಿಲ್ಲಿ ಚಿಂತೆ ಮಾಡಿಬಿಡಿ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಜನ ಬಂದೇ ಬರ್ತಾರೆ. ಏಂಜಲ್ ನಿಮಗೆ ಕಳಿಸ್ತಾರೆ ಸರಿಯಾದ ಟೈಮಿಗೆ. ಆಸ್ಕ್ ಯುವರ್ ಏಂಜಲ್. ನಿಮ್ಮ ಏಂಜಲ್ ಹತ್ರ ನೀವು ಪ್ರೇ ಮಾಡಿ, ನಿಮ್ಮ ಗಾಡ್, ನೀವು ನಂಬುವಂಥ ದೇವ್ರು ಯಾರಿದ್ದಾರೆ ಅವ್ರ ಹತ್ರ ಪ್ರೇ ಮಾಡಿ. ನಿಮ್ಮ ಟೈಮಿಗೆ ನಿಮಗೆ ಯಾವಾಗ ಹೆಲ್ಪ್ ನಿಜವಾಗ್ಲೂ ಬೇಕಾಗತ್ತೆ ಆವಾಗ ದೇವರ ರೂಪದಲ್ಲೇ ಯಾರಾದರೂ ಒಂದು ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ, ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆ, ನಿಮಗೆ ಸಹಾಯ ಮಾಡ್ತಾರೆ. ಎಸ್ ಅಂತೇಳಿ ಇಲ್ಲಿ ಆನ್ಸರ್ ಬರ್ತಾ ಇದೆ. ಡೋಂಟ್ ವರಿ. ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ? ನೋ, ಅವ್ರು ಕಾಂಟ್ಯಾಕ್ಟ್ ಮಾಡಲ್ಲ. ಇವಾಗ ಸದ್ಯದ ಮಟ್ಟಿಗೆ ಈ ಒಂದು ಎನರ್ಜಿ ಪ್ರಕಾರ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡೋಂಥ ಸಿಚುವೇಶನ್ ಇಲ್ಲಿ ಕಾಣಿಸ್ತಾ ಇಲ್ಲ. ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂತ ನೀವು ಚಿಂತೆ ಮಾಡಬೇಕಾಗಿಲ್ಲ. ನಿಮ್ಮ ಲೈಫ್ ಬಗ್ಗೆ ನೀವು ಯೋಚನೆ ಮಾಡಿ. ನಿಮ್ಮ ಲೈಫ್ ಇಲ್ಲಿ ಇಂಪಾರ್ಟೆಂಟ್. ನೀವಿಲ್ಲಿ ಭೂಮಿ ಮೇಲೆ ಬಂದಿರೋದು ನಿಮ್ಮ ಲೈಫನ್ನು ನೀವು ಲೀಡ್ ಮಾಡಲಿಕ್ಕೆ. ಅದನ್ನು ಫಸ್ಟ್ ನೆನ್ಪಿಟ್ಕೊಳ್ಳಿ. ಓಕೆ, ಕಾಂಟ್ಯಾಕ್ಟ್ ಮಾಡ್ತಾರಾ ಅಥವಾ ಅವ್ರ ನನ್ನ ಲೈಫಿಗೆ ಬರ್ತಾರಾ, ನಾನು ಅವ್ರ ಲೈಫಿಗೆ ಹೋಗ್ತೀನ ಆ ಥರ ನೀವು ಚಿಂತೆ ಮಾಡ್ಕೊತ ನೀವು ನಿಮ್ಮ ಲೈಫನ್ನೇ ಸ್ಪಾಯ್ಲ್ ಮಾಡ್ಕೊಳ್ತಾರ ಬದಲಿಗೆ ನಿಮ್ಮ ಲೈಫಲ್ಲಿ ನೀವು ಹೇಗೆ ಮುಂದೆ ಬರಬೇಕು ಅನ್ನೋದ್ರ ಬಗ್ಗೆ ನೀವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಬೇರೆಯವರ ಒಂದು ಹೆಲ್ಪ್ ತಗೊಳ್ಳಿ, ಅಥವಾ ನೀವು ಬೇರೆಯವ್ರ ಹತ್ರ ಹೆಲ್ಪ್ ಕೇಳಲಿಕ್ಕೆ ನಿಮಗೆ ಇಷ್ಟ ಆಗ್ತಾ ಇಲ್ಲ, ನಿಮ್ಮ ಸಮಸ್ಯೆನ ಬೇರೆಯವ್ರ ಹತ್ರ ಹೇಳಲಿಕ್ಕೆ ಇಷ್ಟ ಆಗ್ತಾ ಇಲ್ಲ, ಬೇಡ. ನೀವು ನಂಬಿರೋಂಥ ದೇವ್ರ ಹತ್ರ ಮಾತಾಡಿ. ನೀವು ನಂಬಿರೋ ದೇವ್ರ ಹತ್ರ ನೀವು ನಿಮ್ಮ ಏನು ಕಷ್ಟ ಇದೆ ಅದನ್ನು ಹೇಳ್ಕೊಳ್ಳಿ. ಇವಾಗ ನಿಮಗೆ ಸಹಾಯ ಆಗದೆ ಇರ್ಬೋದು, ಬಟ್ ಒಂದಲ್ಲ ಒಂದಿನ ಡೆಫಿನೆಟ್ಲಿ ನೀವು ನಂಬಿರೋಂಥ ದೇವರು ನಿಮಗೆ ಹೆಲ್ಪ್ ಮಾಡ್ತಾರೆ ಸರಿಯಾದ ಟೈಮಿಗೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.